PM ಕಿಸಾನ್ ಈ KYC ಮಾಡಿಲ್ಲ ಅಂದ್ರೆ ನಿಮಗೆ ಬರುವಂತಹ 2,000 ರೂಪಾಯಿ ಹಣ ಬರಲ್ಲ ಅಂತ ಎಲ್ಲಾ ಕಡೆ ಹೇಳ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಫೋನ್ನಲ್ಲಿ ಬರೀ 5 ನಿಮಿಷದಲ್ಲಿ ಈ KYC ಯನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದ್ ಮಾತ್ರ ಅಲ್ಲ, ನಿಮಗೆ ಪರಿಚಯ ಇರುವಂತಹ ನಿಮ್ಮ ಬ್ರದರ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರದಾದ್ರೂ ಈ KYC ಅನ್ನ ನಿಮ್ಮ ಫೋನಲ್ಲೇ ಮಾಡ್ಕೊಬಹುದು. ಅದು ಕೂಡ 5 ನಿಮಿಷದಲ್ಲಿ ಆಗೋಗುತ್ತೆ. ಸೊ ಹಾಗಾದ್ರೆ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ ಫೋನಲ್ಲಿ ಪ್ಲೇ ಸ್ಟೋರ್ ಆಪ್ ಅನ್ನು ಓಪನ್ ಮಾಡಿ, ಸರ್ಚ್ ನಲ್ಲಿ PM ಕಿಸಾನ್ ಅಂತ ಹಾಕಿ ಸರ್ಚ್ ಮಾಡಿ. ಫಸ್ಟ್ ಬರೋ ಅಪ್ಲಿಕೇಶನ್ PM ಕಿಸಾನ್ ಗೋಲ್. ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ವೈಲ್ ಯೂಸಿಂಗ್ ಆಪ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪ್ರಾಬ್ಲಮ್ ಅಂದರೆ ಮತ್ತೆ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಅಲ್ಲಿ ಬೆನಿಫಿಷಿಯರಿ ಅಂತ ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ID ಇದ್ರೆ ಅದನ್ನ ಹಾಕಿ ಕೂಡ ಲಾಗಿನ್ ಮಾಡ್ಕೊಬಹುದು. ಅದು ಇಲ್ಲ ಅಂದ್ರೆ ಆಧಾರ್ ನಂಬರ್ ಅಂತ ಐತಲ್ವಾ, ಸೊ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಬೇಕಾಗತ್ತೆ. ಆಧಾರ್ ನಂಬರ್ ಅನ್ನ ಹಾಕ್ಬಿಟ್ಟು ಫೇಶಿಯಲ್ KYC ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಸರ್ಚ್ ನಲ್ಲಿ ಫೇಸ್ RD ಅಂತ ಒಂದು ಅಪ್ಲಿಕೇಶನ್, ಆಧಾರ್ ಫೇಸ್ RD ಅಂತ ಐತಲ್ವಾ, ಅದನ್ನ ಇನ್ಸ್ಟಾಲ್ ಮಾಡಬೇಕು. ಓಪನ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಲಿ. ಓಕೆ, ಈಗ ಇನ್ಸ್ಟಾಲ್ ಆಯಿತು. ಈಗ PM ಕಿಸಾನ್ ಅಪ್ಲಿಕೇಶನ್ ಇದೆಯಲ್ವಾ, ಅದನ್ನ ಓಪನ್ ಮಾಡಿಕೊಂಡು ಆಧಾರ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಫೇಶಿಯಲ್ KYC ಲಾಗಿನ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು, ಸ್ಕ್ಯಾನ್ ಫೇಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ತುಂಬಾ ಜನ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಟ್ರೈ ಮಾಡಿ. ಮತ್ತೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ ಅನ್ನ ಈ ರೀತಿ ಇಟ್ಟು ಒಂದ್ಸಲಿ ಬ್ಲಿಂಕ್ ಮಾಡಬೇಕು. ಕಣ್ಣನ್ನ ಬ್ಲಿಂಕ್ ಆದಾಗ ಫೇಸ್ ಸ್ಕ್ಯಾನ್ ಆಗಿ ಸಬ್ಮಿಟ್ ಆಗುತ್ತೆ. ಇಲ್ಲಿ MPIN ಅನ್ನ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವ MPIN ಬೇಕೋ ಅದನ್ನ ನೀವು ಸೆಟ್ ಮಾಡ್ಕೊಬಹುದು ಲಾಗಿನ್ ಮಾಡ್ಕೊಳ್ಳೋಕ್ಕೆ. ನಿಮ್ಮಿಷ್ಟ ಮೇಲ್ ಹಾಕೋದನ್ನ ಕೆಳಗೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ 6 ಡಿಜಿಟ್ ಹಾಕಬೇಕು. ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. MPIN ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಈ KYC ಸ್ಟೇಟಸ್ ಅನ್ನ ನೋಡ್ಕೊಬಹುದು. ಎಸ್ ಅಂತ ಹಾಕಿದ್ದಾರೆ. ಮತ್ತೆ ನಿಮಗೆ ಗೊತ್ತಿರೋರ್ದು ಈ KYC ನ ಇದೇ ಆಪ್ಷನ್ ನಲ್ಲಿ ಮಾಡ್ಕೊಬಹುದು. ಜಸ್ಟ್ ಇಲ್ಲಿ KYC ಫಾರ್ ಅದರ್ ಬೆನಿಫಿಷಿಯರೀಸ್ ಅಂತ ಆಪ್ಷನ್ ಇದೆಯಲ್ವಾ, ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇರೆಯವ್ರದ್ದು ಆಧಾರ್ ನಂಬರ್ ಅಂದ್ರೆ ಇನ್ನೊಬ್ರದ್ದು ನೀವು KYC ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಲ್ಲಿ ಅವರ ಆಧಾರ್ ನಂಬರ್ ಅನ್ನ ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಅವ್ರದ್ದು ನೇಮು ಡೀಟೇಲ್ಸ್ ಎಲ್ಲ ಬರುತ್ತೆ. ಅಂಡ್ KYC ಕೂಡ ಎಸ್ ಅಂತ ಇಲ್ಲಿ ಹಾಕಿದೆ, ಸ್ಟೇಟಸ್ ಎಸ್ ಅಲ್ಲಿದೆ. ಬೇಕಿದ್ರೆ ಮತ್ತೆ ನೀವು KYC ಸ್ಟಾರ್ಟ್ KYC ಮೇಲೆ ಕ್ಲಿಕ್ ಮಾಡಬಹುದು. ಮತ್ತೆ ಇಲ್ಲಿ ನಾವು ಜನರೇಟ್ ಮಾಡಿರುವಂತಹ ಪಿನ್ ಅನ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಟಿಕ್ ಮಾಡಿಬಿಟ್ಟು ಫೇಸ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕು. ಕಣ್ಣನ್ನು ಮುಚ್ಚಿ ಓಪನ್ ಮಾಡಿ. ಈ ರೀತಿ ಸಕ್ಸಸ್ ಅಂತ ಬರುತ್ತೆ. KYC ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಅಂಡ್ PM ಕಿಸಾನ್ ID ಕೂಡ ಅಲ್ಲಿ ಕೆಳಗಡೆನೆ ಕೊಟ್ಟಿರ್ತಾರೆ, ನೀವು ನೋಡ್ಕೋಬಹುದು. ಅಂಡ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನೀವಿಲ್ಲಿ ನೋಡ್ಕೊಬಹುದು, ಇಲ್ಲೂ ಕೂಡ ಬೆನಿಫಿಷಿಯರಿ ನೇಮ್ ಬಂದ್ಬಿಟ್ಟು ನಾವು ಆಲ್ರೆಡಿ ಡ್ಯಾಶ್ ಬೋರ್ಡ್ ಹಿಂದಿನ ಅಕೌಂಟಲ್ಲಿ ಲಾಗಿನ್ ಮಾಡ್ಕೊಂಡ್ವಲ್ವಾ, ಅವ್ರದ್ದು ರಿಜಿಸ್ಟ್ರೇಷನ್ ID ಕೂಡ ಇಲ್ಲಿ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ಹಾಗೆ ಮರಿದೆ ಟೆಕ್ಎಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.